ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ಪಾಡ್ಕಾಸ್ಟ್ನಲ್ಲಿ ನಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಈ ವಚನದಲ್ಲಿ ಶರೀರದಲ್ಲಿ ಆತ್ಮ ಹೇಗೆ ಅಡಕವಾಗಿದೆ ಎಂಬ ಮಾತನ್ನ ಪ್ರಭುಗಳು ನಮಗೆ ತಿಳಿಸ್ತಾರೆ. ಅದೇ ರೀತಿ ಇನ್ನೊಂದು ವಚನವನ್ನ ನೋಡೋದಾದ್ರೆ, ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲ ಅರಿಗೆಯು, ಗುಹೇಶ್ವರ ನಿಂದ ನಿಲವ ಅನುಭವ ಸುಖಿ ಬಲ್ಲ. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲ ಅರಿಗೆಯು, ಗುಹೇಶ್ವರನಿಂದ ನಿಲವ ಅನುಭವ ಸುಖಿ ಬಲ್ಲ. ಭಾವಾರ್ಥ: ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿಯು ಅಡಗಿರುತ್ತದೆ. ಆದರೆ ಎರಡು ಕಲ್ಲುಗಳನ್ನ ಘರ್ಷಿಸಿ ಬೇರೊಂದು ಅರಳೆಗೆ ಪುರುಳೆಗೆ ಹಚ್ಚಿಕೊಳ್ಳದಿದ್ದರೆ ಆ ಅಗ್ನಿಯ ಶಕ್ತಿ ಪ್ರಕಟವಾಗದು. ಶಾಂತವಾಗಿ ನಿಂತ ನೀರಿನಲ್ಲಿ ಪ್ರತಿಬಿಂಬ ಮೂಡಿರುವುದು, ಆದರೆ ಆ ಪ್ರತಿಬಿಂಬವನ್ನು ಮುಟ್ಟಲಾದೀತೆ. ಚಿಂತನೆಯಿಂದ, ನಿತ್ಯದ ಅನುಭವದಿಂದ ಆತ್ಮನ ಇರುವಿಕೆಯನ್ನ ಅರಿತುಕೊಳ್ಳಬಹುದು. ಆದರೆ ಅದನ್ನ ಮುಟ್ಟುತ್ತೇನೆ ಎಂದರೆ ಆದೀತೆ. ಬೀಜದೊಳಗೆ ಬೃಹತ್ ವೃಕ್ಷವನ್ನ ಊಹೆ ಮಾಡಿಕೊಳ್ಳಲು ಸಾಧ್ಯವಾದೀತೆ. ನಾವು ಒಂದು ಶಬ್ದವನ್ನ ಸುಲಭವಾಗಿ ಉಚ್ಚರಿಸಬಹುದು. ಆ ಪದದ ಹಿಂದೆ ಇರುವ ಪರಿಕಲ್ಪನೆಯನ್ನ ಮೌನವಾಗಿ ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ಆ ಪದವು ವಿಸ್ತಾರಗೊಳ್ಳುತ್ತದೆ. ಉದಾಹರಣೆಗೆ, ದೇವರು ಒಂದು ಪದ, ಆದರೆ ಮೌನವಾಗಿ ಅದರ ಚಿಂತನೆ ಮಾಡಿದರೆ ಎಂತಹ ಬೃಹತ್ ವಿರಾಟ ರೂಪಿ ಕಲ್ಪನೆ. ಆತ್ಮ ಸುಲಭವಾಗಿ ಪದವನ್ನ ಹೇಳುತ್ತೇವೆ, ಆತ್ಮ ಅಂತ ಸುಲಭವಾಗಿ ನಾವು ಹೇಳ್ತೇವೆ. ಮೌನವಾಗಿ ಚಿಂತನೆ ಮಾಡಿದರೆ ಅದರ ಅಗಾಧತೆ ಎಷ್ಟು. ಸಿಂಧುವು ಸಮುದ್ರದ ನೀರಿನ ಒಂದು ಬಿಂದುವಿನಲ್ಲಿ ಅಡಗಿರುವಂತೆ ದೇವರು ಆತ್ಮವಾಗಿ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ ಎಂದು ಈ ವಚನದಿಂದ ನಾವು ತಿಳಿದುಕೊಳ್ಳಬಹುದು. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲ ಅರಿಗೆಯು, ಗುಹೇಶ್ವರ ನಿಂದ ನಿಲವ ಅನುಭವ ಸುಖಿಬಲ್ಲ. ನಿಂದ ನಿಲವ ಅನುಭವ ಸುಖಿಬಲ್ಲ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.